ಒಂದು ದಿನ ಅಮೋಘ ತರಕಾರಿ ತರಲು ಮಾರುಕಟ್ಟೆಗೆ ಹೋಗ್ತಿದ್ದ. ಅದೇ ಸಮಯಕ್ಕೆ ಲೀಲಾ ರೆಡಿಯಾಗಿ ಬಂದು ಹಾಲ್ನಲ್ಲಿ ಜೋರಾಗಿ ಕಿರಿಸ್ತಿದ್ಲು. ಮಮ್ಮಿ, ಅಮೋಘ ಎಲ್ಲಿದ್ದಾನೆ? ಈ ಮನುಷ್ಯ ಒಬ್ಬ ಯಾವಾಗ ಕೆಲ್ಸ ಇರುತ್ತೋ ಅವಾಗ ಎಲ್ಲಿಗೆ ಹೋಗ್ತಾನೋ ಗೊತ್ತಿಲ್ಲ. ನಾನು ಅನ್ಕೋತಾ ಇದ್ದೆ ಇವನನ್ನ ಇವತ್ತು ಆಫೀಸ್ ಕರ್ಕೊಂಡು ಹೋಗೋಣ ಅಂತ. ನೋಡಿದ್ರೆ ಇವನ್ ಎಲ್ಲಿ ಹೋಗಿದ್ದಾನೋ ಗೊತ್ತೇ ಇಲ್ಲ. ಅಮೋಘ್, ನೀನ್ ಎಲ್ಲಿದ್ದೆ? ಅದು ತರಕಾರಿ. ನಾನ್ ನಿನಗೆ ಒಂದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ನನ್ ಜೊತೆ ಆಫೀಸಿಗೆ ಬಾ, ಮತ್ತೆ ಕೆಲ್ಸ ಮಾಡು. ಮನೇಲಿ ಕೂತ್ಕೊಂಡು ಅಪ್ರಯೋಜಕ ಆಗ್ಬಿಟ್ಟಿದ್ಯಾ. ನಡಿ ಇವಾಗ. ಈಗಾಗ್ಲೇ ನಿನ್ನಿಂದ ನನಗೆ ಲೇಟ್ ಆಗಿದೆ. ನನ್ ಬ್ಯಾಗ್ ತೆಗೆದುಕೊಂಡ್ ಬಾ. ಇದೆಲ್ಲ ತಗೊಂಡ್ ಬಾ. ಹಾಯ್ ಬಾಲಾ. ಹೇ ಲೀಲಾ, ಇಷ್ಟೊತ್ತೆಲ್ಲ ಹೋಗಿದ್ದೆ ನೀನು? ನಿನ್ಗೋಸ್ಕರ 1 ಗಂಟೆಯಿಂದ ಕಾಯ್ತಿದ್ದೀನಿ. ಐ ಆಮ್ ಸೋ ಸಾರಿ ಬಾಲಾ. ಯಾರೋ ಒಬ್ರಿಂದ ಬರೋ ತಡ ಆಯ್ತು. ಇದ್ರಲ್ಲಿ ಸಾರಿ ಕೇಳೋದೇನಿದೆ, ಇರ್ಲಿ ಬಿಡು. ಇಲ್ಲಿ ನೋಡು ಲೀಲಾ, ಭವ್ಯ ಸಾಚಿ ಲೆಹೆಂಗಾ ನಿನಗೋಸ್ಕರ ತಂದಿದ್ದೀನಿ. ದೀಪಿಕಾ ಅವಳು ಮದ್ವೆಲಿ ಹಾಕೊಂಡಿದ್ಲ ಅಲ್ವಾ, ಅದೇ ಲೆಹೆಂಗಾ ಇದು. ನಿನ್ ಫ್ರೆಂಡ್ ಮದ್ವೆಗೆ ಹೋಗ್ಬೇಕಿತ್ತಲ್ವಾ ನೀನು? ಅಲ್ಲಿಗೆ ಹೋಗ್ಬೇಕಾದ್ರೆ ಇದನ್ನ ಹಾಕೊಂಡೋಗು. ವಾವ್ ಬಾಲಾ, ಇದನ್ನ ನೀನ್ ನನಗಾಗ್ ತಂದಿದ್ಯಾ? ವಾವ್, ಇದು ತುಂಬಾ ಸುಂದರವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಗಿಫ್ಟ್. ಇದ್ರಲ್ಲಿ ಥ್ಯಾಂಕ್ಸ್ ಕೇಳೋ ಅವಶ್ಯಕತೆ ಏನಿದೆ? ನಿನ್ ಮುಂದೆ ಈ ಗಿಫ್ಟ್ ಏನೂ ಅಲ್ಲ. ನಾನು ನನ್ನ ಫ್ರೆಂಡಿಗೆ ಹೇಳಿ ಈ ಡಿಸೈನ್ನ ರೆಡಿ ಮಾಡಿಸಿದ್ದೀನಿ. ಈ ಲೆಹೆಂಗಾಕ್ಕೆ 20 ಲಕ್ಷ ರೂಪಾಯಿ. ಓ ಮೈ ಗಾಡ್, 20 ಲಕ್ಷ? ಬಾಲಾ, ನನಗೆ ತುಂಬಾ ಇಷ್ಟ ಆಯ್ತು. ನನಗ್ ಬೇಕಾಗಿದ್ದು ಈ ಲೆಹೆಂಗಾನೆ. ನೋಡ್ತಾ ಇರು, ಮದ್ವೆಯಲ್ಲಿ ನಾನು ಹೇಗ್ ಮಿಂಚ್ತೀನಿ ಅಂತ. ಎಲ್ರೂ ಹೇಳ್ತಾರೆ ಲೀಲಾ ಭವ್ಯ ಸಾಚಿ ಲೆಹೆಂಗಾ ಹಾಕೊಂಡಿದ್ದಾಳೆ ಅಂತ. ಸರಿಯಾಗಿ ಹೇಳ್ದೆ ನೀನು. ಅಂದ ಹಾಗೆ ನೀನ್ ಯಾವ ಸೆಲೆಬ್ರಿಟಿಗೂ ಕಮ್ಮಿ ಅಲ್ಲ. ಬಾಲ ಲೀಲಾಳನ್ನ ಇಂಪ್ರೆಸ್ ಮಾಡಲು ತುಂಬಾ ಪ್ರಯತ್ನ ಪಡ್ತಿದ್ದ. ಲೀಲಾ, ಆ ಲೆಹೆಂಗಾ ನಕಲಿ. ಏನು? ಇದು ಒರಿಜಿನಲ್ನ ಕಾಪಿ. ಏನ್ ಹೇಳ್ತಾ ಇದೀಯ ನೀನು? ನಿನ್ ಸ್ಥಿತಿ ನೋಡಿದ್ರೇನೆ ಗೊತ್ತಾಗುತ್ತೆ ನಿನ್ ಹತ್ರ ಶರ್ಟ್ ತಗೊಳ್ಳೋದಕ್ಕೂ ಯೋಗ್ಯತೆ ಇಲ್ಲ ಅಂತ. ಯಾವತ್ತಾದ್ರೂ ಭವ್ಯ ಸಾಚಿ ಹೆಸರು ಕೇಳಿದ್ಯಾ? ಇದನ್ನ ಡೂಪ್ಲಿಕೇಟ್ ಅಂತ ಹೇಳ್ತಾನೆ. ಒರಿಜಿನಲ್ ಲೆಹೆಂಗಾದಲ್ಲಿ ಸಿಲ್ಕ್ ಬಳಸ್ತಾರೆ. ಇದರ ಫ್ಯಾಬ್ರಿಕ್ಕೇ ಬೇರೆ ಮತ್ತೆ ಡಿಸೈನ್ ಕೂಡ ಬೇರೆ ಇದೆ. ಮತ್ತಿನ್ನೊಂದು ವಿಷಯ, ಈ ಟ್ಯಾಗ್ ಅಲ್ಲಿ ಭವ್ಯ ಸಾಚಿ ಅನ್ನೋ ಹೆಸರಲ್ಲಿ ಬಿ ಕ್ಯಾಪಿಟಲ್ ಅಲ್ಲಿದೆ. ಒರಿಜಿನಲ್ ಅಲ್ಲಿ ಎಲ್ಲ ಸ್ಮಾಲ್ ಅಲ್ಲಿ ಇರುತ್ತೆ. ಈ ರೀತಿಯ ನಕಲಿ ಲೆಹೆಂಗಾಗಳನ್ನ ಮಾರ್ಕೆಟ್ ಅಲ್ಲಿ 5,000ಕ್ಕೆ ಮಾರ್ತಾರೆ. ಲೀಲಾ ಗಮನವಿಟ್ಟು ಅದನ್ನ ನೋಡಿದಾಗ ಅವಳಿಗೂ ಸಹ ಇದು ನಕಲಿ ಎಂದು ತಿಳಿಯಿತು. ಮತ್ತು ಬಾಲ ಸಹ ಸುಮ್ನಾದ ಮತ್ತು ಹೇಳಿದ, ನಂಗೆ ಅನ್ಸುತ್ತೆ ನನ್ನ ಫ್ರೆಂಡ್ ಸುಳ್ಳು ಹೇಳಿದಾನೆ ಅಂತ. ನಾನು ಅವನು ಸುಮ್ಮನೆ ಬಿಡಲ್ಲ. ನಿನಗೋಸ್ಕರ ನಾನು ಒರಿಜಿನಲ್ ಭವ್ಯ ಸಾಚಿ ಲೆಹೆಂಗಾ ತರಿಸಿದ್ದೆ. ಲೀಲಾ, ನಾನು ಯಾಕೆ ನಿನಗೆ ಡೂಪ್ಲಿಕೇಟ್ ಲೆಹೆಂಗಾ ಕೊಡಿಸ್ಲಿ ಹೇಳು? ನಾನಿವಾಗ ಹೋಗ್ಬೇಕು. ನಂಗೆ ಸ್ವಲ್ಪ ಕೆಲಸ ಇದೆ. ಲೀಲಾ, ನಾನು ನಿಂಗೆ ಇಲ್ಲಿವರೆಗೂ ಯಾವ ಸಲಹೆನೂ ಕೊಟ್ಟಿಲ್ಲ, ಆದರೆ ಇವತ್ತು ಹೇಳ್ತಿದ್ದೀನಿ. ಈ ವ್ಯಕ್ತಿ ನಿಂಗೆ ಡೂಪ್ಲಿಕೇಟ್ ಮತ್ತೆ ಕಡಿಮೆ ರೇಟ್ನ ಗಿಫ್ಟ್ ಕೊಟ್ಟು ಇಂಪ್ರೆಸ್ ಮಾಡಬೇಕು ಅಂತಿದ್ದಾನೆ. ಇವನ್ ಸವಾಸನ ಬಿಟ್ಬಿಡು. ನಾನು ನಿಂಗೆ ಮಾತು ಕೊಡ್ತೀನಿ, ಒಂದಿನ ನಿಂಗೆ ಕಾಸ್ಟ್ಲಿ ಮತ್ತೆ ಬ್ರಾಂಡೆಡ್ ಗಿಫ್ಟ್ ಕೊಡ್ತೀನಿ. ಮತ್ತದಕ್ಕೆ ಎಷ್ಟು ಕಷ್ಟಪಡಬೇಕಾದ್ರೂ ನಾನು ಪಡ್ತೀನಿ. ತನ್ನ ಮನಸ್ಸಿನ ಮಾತನ್ನ ಹೇಳಿದ ಮೇಲೆ ಅಮೋಘ ಅವಳ ಉತ್ತರಕ್ಕೂ ಸಹ ಕಾಯ್ದೆ ಅಲ್ಲಿಂದ ಹೊರಟೋದ. ಮದುವೆಯಾಗಿ 2 ವರ್ಷ ಆದ್ಮೇಲೆ ಲೀಲಾಗೆ ಅನಿಸ್ತು ಅಮೋಘನಿಗೆ ಅವಳ ಮೇಲೆ ತುಂಬಾ ಕಾಳಜಿ ಇದೆ ಅಂತ, ಮತ್ತು ಕೆಟ್ಟವರಿಂದ ಅವಳನ್ನ ದೂರ ಇಡಲು ಪ್ರಯತ್ನಿಸುತ್ತಿದ್ದಾನೆ ಅಂತ. ಇದನ್ನ ಯೋಚಿಸಿ ಅವಳಿಗೆ ಆಶ್ಚರ್ಯವಾಯ್ತು. ಅವಳ ಮನಸ್ಸಲ್ಲಿ ಒಂದು ಪ್ರಶ್ನೆ ಸಹ ಮೂಡ್ತು. ಅಮೋಘ್ನನ್ನ ನನ್ ಜೀವನದಿಂದ ದೂರ ಇಟ್ಟು ನಾನ್ ತಪ್ಪು ಮಾಡಿದ್ನಾ? ನಾನಿದೇನ್ ಯೋಚನೆ ಮಾಡ್ತಾ ಇದ್ದೀನಿ? ಬಾಲ ನನ್ ಬಿಸ್ನೆಸ್ ಪಾರ್ಟ್ನರ್, ಶ್ರೀಮಂತ. ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್, ನಮ್ ಕಂಪ್ನಿಯ ಮೇನ್ ಇನ್ವೆಸ್ಟರ್. ಅಮೋಘಿ ನಡವಳಿಕೆಯಿಂದ ಬಾಲ ಏನಾದ್ರೂ ಬ್ಯಾಕ್ಔಟ್ ಆದ್ರೆ ನನ್ ಕಂಪ್ನಿ ಗತಿ ಏನು? ಅಮೋಘ್ನ ಕಾರಣಕ್ಕೆ ನಾನು ಇಷ್ಟು ದಿನ ಕಷ್ಟಪಟ್ಟು ಬೆಳೆಸಿದ್ದನ್ನ ಹಾಳ್ ಮಾಡೋದಕ್ಕೆ ಬಿಡಲ್ಲ. ನನಗೆ ಅಮೋಘಲ್ಲ, ಬಾಲನ ಅವಶ್ಯಕತೆ ಇದೆ. ಹೀಗೆ ಯೋಚಿಸಿದ ಲೀಲಾ ಅಮೋಘನ ಮೇಲೆ ಇನ್ನೂ ಹೆಚ್ಚು ಕೋಪಗೊಂಡಳು. ಅಮೋಘ್, ಏನ್ ತಮಾಷೆ ಮಾಡ್ತಾ ಇದ್ಯಾ ನೀನು? ನಿನಗೆ ಯಾರು ಹೇಳಿದ್ದು ನನ್ನ ಫ್ರೆಂಡ್ಗೆ ಸಲಹೆ ಕೊಡು ಅಂತ? ಶಡಾಪ್. ನಿನ್ಗೆ ಎಷ್ಟು ಧೈರ್ಯ? ನನ್ ತಪ್ಪು, ನಿನ್ನ ಇಲ್ಲಿ ಕರ್ತ್ಕೊಂಡು ಬಂದೆ ಅಲ್ವಾ? ನೀನೀಗ ಇಲ್ಲಿಂದ ಹೊರಟೋಗು. ಜಸ್ಟ್ ಲೀವ್. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ನಿನ್ ಕಿವಿ ಕೇಳಿಸಲ್ವಾ? ಯಾವಾಗ್ಲಿಂದ ಕರಿತಾ ಇದ್ದೀನಿ, ಕಿವಿ ಕೇಳಿಸಲ್ವಾ? ನನ್ ಮುಂದೆನೆ ನನ್ನ ಗಿಫ್ಟ್ನ ಆಡ್ಕೋತೀಯ ನೀನು? ನೀನು ಮಾರ್ಕೊಂಡ್ರು ಕೂಡ
ಅಂತ ಗಿಫ್ಟ್ನ ಕೊಂಡ್ಕೊಳಕ್ಕಾಗಲ್ಲ ನಿಂಗೆ. ಹಾಗೆ ಎರಡನೇ ವಿಷಯ, ನಿನಗೆ ನಿನ್ ಸ್ಟೇಟಸ್ ಬಗ್ಗೆ ಗೊತ್ತಿರ್ಬೇಕು. ನೀನೊಬ್ಬ ಬಡವ, ಆಫ್ಟರ್ ಆಲ್ ಮನೆ ಅಳಿಯ, ನೀನು ನನ್ನೇ ಕೆಣತ್ತೀಯ. ಅಮೋಘನ್ಗೆ ಎಲ್ಲರ ಮುಂದೆ ಸೀನ್ ಕ್ರಿಯೇಟ್ ಮಾಡಲು ಇಷ್ಟ ಇರಲಿಲ್ಲ. ಆದ್ರೆ ತನ್ನ ತಾಳ್ಮೆಯನ್ನ ಬೇರೆಯವರು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂದ್ರೆ ಆಗ ನೀನು ಏನಾದ್ರೂ ಮಾಡ್ಲೇಬೇಕು. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.